ಸಂಡೇ 12 AM ಆಫ್ಟರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಮಲ್ಗೋದು ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಕಿಚನ್ ಏನಂದ್ರೆ ಏನೂ ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಮಲಗಿಬಿಟ್ಟಿದೆ. ಬೆಳಗ್ಗೆ ಎದ್ದು ನೋಡಿದಾಗ ಎಲ್ಲಾದ್ರೂ ಓಡೋಗೋಣ ಅನ್ಸ್ಬಿಡ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇರಬೇಕು, ಇದ್ದು ಹೋಮ್ವರ್ಕ್ ಮಾಡಲೇಬೇಕು ಅಂತ ಟೀ ಕುಡಿದು ಸ್ಟಡಿ ಆ್ಯಂಡ್ ರೆಡಿ ಆಗಿಬಿಟ್ಟು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಕೆಲಸನ. ಅಂದ್ರೆ ಅವರು ಡ್ಯೂಟಿ ಮಾಡ್ಬೇಕಲ್ಲ, ಅವರಿಗೆ ಪ್ರೆಷರ್ ಇರ್ತದಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿಂದು ಡೈಲಿ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಮಂಡೇ. ನಿನ್ನೆನೆ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಇಲ್ಲಿ ಮಷಿನ್ ವರ್ಕ್ ನಡೀತಾ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಆಕ್ಚುಲಿ ಮಂಡೇ ಆಗಿರೋದ್ರಿಂದ ಬೇಗನೆ ಹೇಳ್ಬೇಕಾಗಿತ್ತು ನಾನು, ಬಟ್ ಲೇಟ್ ಆಗಿ ಮಲಗಿರೋದ್ರಿಂದ ಹೇಳೋಕ್ಕಾಗ್ಲಿಲ್ಲ. ಅವ್ರನ್ನ ವೇದಿಕೆ ಮೇಲೆ ಕರೀಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದು ವೇದಿಕೆ ಅಲ್ಲ, ಕಟಕಟೆ. ಮನೇಲಿರೋರು ದೊಡ್ಡವರು ಚಿಕ್ಕವರು ಎಲ್ಲರನ್ನೂ ಕೂಡ ಅವ್ರವ್ರ ಕೆಲಸಕ್ಕೆ ಕಳಿಸ್ಬಿಟ್ಟು ನಾನು ಶುರು ಹಚ್ಕೊಂಡೆ. ನೋಡಿ, ಮಾಡ್ತಾ ಮಾಡ್ತಾ ಸಾಯಂಕಾಲ ಆಗಿದ್ದೆ ಗೊತ್ತಾಗ್ಲಿಲ್ಲ ನಂಗೆ. ಫಸ್ಟು ಸಂಡೇ ತಂದಿರುವಂಥ ವೆಜಿಟೇಬಲ್ಸ್ನೆಲ್ಲ ನಾನು ಫ್ರಿಜ್ ನೋಡ್ಕೊಳ್ಳುತ್ತೆ ಅಂದ್ಬಿಟ್ಟು ಫ್ರಿಜ್ಜಿಗೆ ಕಳಿಸ್ಬಿಟ್ಟೆ. ಆಮೇಲೆ ಅದರ ನಂತರ ಡಿಶ್ ವಾಷರ್ ಕೂಡ ಕೂಗ್ತಾ ಇತ್ತು, ಯುಟೆನ್ಸಿಲ್ಸ್ ವಾಶ್ ಆಗಿದೆ ಎತ್ಕೊಳ್ಳಿ ಅಂದ್ಬಿಟ್ಟು. ಸೊ ಅವನ್ನೆಲ್ಲ ಎತ್ಬಿಟ್ಟು ಮುಸ್ರೆ ಪಾತ್ರೆಗಳೆಲ್ಲ ಸ್ವಲ್ಪ ನೀರು ಆಡಿಸ್ಬಿಟ್ಟು ಮಷೀನಲ್ಲಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಮಷೀನ್ ಏನಂದರೆ ಸ್ವಲ್ಪ ಗಟ್ಟಿಯಾಗಿರುವಂಥ ಮುಸ್ರೆ ಏನಾದರೂ ಇದ್ದರೆ ಅದನ್ನು ಬ್ರಷಿಂದ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದರ ನಂತರ ಎತ್ತಿಡಬೇಕಾಗತ್ತೆ. ಏನಂದ್ರೆ ಹಾಲಿಂದು ಅಥವಾ ಅನ್ನದ್ದು ಅಥವಾ ಟೀ ಮಾಡಿರೋದು ಇದೆಲ್ಲ ಸ್ವಲ್ಪ ಸೈಡಿಗೆಲ್ಲ ಕಚ್ಕೊಂಡಿರುತ್ತಲ್ವ ಫ್ರೆಂಡ್ಸ್, ಅದನ್ನ ನಾವು ಸ್ವಲ್ಪ ಬ್ರಷಿಂದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದ ನಂತರ ನಾವು ಮಷೀನಲ್ಲಿ ಇಡಬೇಕು. ಇಲ್ದಿದ್ರೆ ಕ್ಲೀನ್ ಆಗಲ್ಲ, ಸುಮ್ಮನೆ ಮೇಲ್ಮೇಲೆ ಕ್ಲೀನ್ ಆಗಿರುತ್ತೆ ಅಷ್ಟೇನೆ. ಅದಕ್ಕೋಸ್ಕರ ನಾನು ಎಲ್ಲ ಪಾತ್ರೆಗಳನ್ನ ವಾಟರ್ ವಾಶ್ ಮಾಡಿಬಿಟ್ಟು ಮಷೀನಲ್ಲಿ ಅಸೆಂಬಲ್ ಮಾಡಿ ಇಟ್ಬಿಡ್ತೀನಿ. ಇವಾಗೇನು ಸ್ಟಾರ್ಟ್ ಮಾಡಲ್ಲ ಮಷೀನ್ನ, ಪಾತ್ರೆಗಳೆಲ್ಲ ಜಾಸ್ತಿ ಆಗಿದ್ರೆ ಮಷೀನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಏನಂತಂದರೆ ರಾತ್ರಿನೇ ಊಟ ಆದಮೇಲೆ ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಎದ್ಮೇಲೆ ಕ್ಲೀನ್ ಆಗಿರುತ್ತಲ್ಲ, ಸೊ ಅದನ್ನು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಕಟ್ಟೆ ಮೇಲೆ. ಆದರೆ ಬೇಸನ್ನಲ್ಲಿ ಮಾತ್ರ ಪಾತ್ರೆಗಳನ್ನು ಇಡಲ್ಲ ನಾನು, ಆವಾಗಲೇ ಡಿಶ್ ವಾಷರಲ್ಲಿ ಇಟ್ಬಿಡ್ತೀನಿ. ತುಂಬ ಅಂದರೆ ತುಂಬ ಯೂಸ್ ಆಗಿದೆ ಫ್ರೆಂಡ್ಸ್ ನನಗಂತೂ ಇದು. ಯಾಕಂದರೆ ಹುಷಾರಿಲ್ಲ ಅಂದರೂ, ಅಂದರೆ ಹೆಲ್ತ್ ಏನಾರು ಅಪ್ಸೆಟ್ ಆಗಿದ್ರೆ ನನ್ನ ಮಗಳಾಗಲಿ ಅಥವಾ ಹಸ್ಬೆಂಡ್ ಆಗಲಿ ಇದರಲ್ಲಿ ಪಾತ್ರೆಗಳನ್ನ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾರಿಗೂ ಕೂಡ ನಾನು ಡಿಪೆಂಡ್ ಆಗಬೇಕಾಗಿರಲ್ಲ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಮಗೆ ಪಾತ್ರೆ ಇದೆಯಲ್ಲಪ್ಪ ತೊಳ್ಕೊಬೇಕು, ವಾಶ್ ಮಾಡಬೇಕು, ಆ ಥರ ಏನು ಅನ್ಸಲ್ಲ. ಫ್ರೀಯಾಗಿ ಯಾವಾಗ ಬೇಕಾವಾಗ ಡಿಶ್ ವಾಷರ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು, ಪಾತ್ರೆಗಳೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ. ಹಾಗೆ ಮೊದಲೆಲ್ಲ ನನಗೆ ತುಂಬ ಕೈಯೆಲ್ಲ ಹಾಡಾಗ್ಬಿಡ್ತಿತ್ತು ಡಿಶ್ ಸೋಪ್ ಯೂಸ್ ಮಾಡೋದ್ರಿಂದ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದರೆ ಮಷೀನಲ್ಲಿ ಹಾಕ್ತಿದ್ದೀನಲ್ವಾ, ಸೊ ಅದಕ್ಕೋಸ್ಕರ. ಇವಾಗ ನಾವು ತಿಂತಿರೋ ಫುಡ್ ನ್ಯೂಟ್ರಿಷನ್ ಆಗಿಲ್ಲನೋ ಅಂತನೋ ಅಥವಾ ನಮಗೆ ಆಪ್ರೇಷನ್ ಆಗಿರುವಂಥ ಎಫೆಕ್ಟೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೆ ಆಗಲ್ಲ ನನಗೆ. ಅಡುಗೆ ಅಂತೂ ಬೇರೆ ಆಪ್ಷನ್ ಎಲ್ಲ ಮಾಡ್ತೀನಿ, ಬಟ್ ಪಾತ್ರೆಗಳಂತೂ ಆಗ್ತಾನೆ ಇಲ್ಲ. ನನಗೆ ನೆಂಟರು ಬಂದಾಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಬಿ ಹ್ಯಾಪಿ ನೋ ಬಿ ಪಿ ಅನ್ನೋ ಥರ. ಎನಿವೇ, ಕಮಿಂಗ್ ಬ್ಯಾಕ್ ಟು ವರ್ಕ್. ನಾನು ಪಾತ್ರೆ ಎಲ್ಲ ಇಟ್ಬಿಟ್ಟು ಗ್ಯಾಸ್ ಎಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಕೌಂಟರ್ ಟಾಪ್ ಕ್ಲೀನ್ ಮಾಡಿಕೊಂಡೆ. ಆಲ್ಮೋಸ್ಟ್ 2 to 3 ಟೈಮ್ಸ್ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ಟೆನ ವಾಟರ್ ವಾಶ್ ಮಾಡಿ. ಇಲ್ದಿದ್ರೆ ಅದೇನೋ ಒಂಥರ ಸಮಾಧಾನ ಆಗಲ್ಲ ನನಗೆ, ಸರಿ ಅನ್ಸಲ್ಲ, ಓಕೆ ಅನಿಸ್ಬಿಡುತ್ತೆ. ಹಾಗಾಗಿ 2 to 3 ಟೈಮ್ಸ್ ಒರೆಸ್ಕೊಂಡು ಅದ್ರ ನಂತರ ಮೇಲೆ ವಾಲ್ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಅಡುಗೆ ಮಾಡುವಾಗ ಎಲ್ಲ ಸಿಡ್ದಿರುತ್ತೆ ಅಂದ್ಬಿಟ್ಟು. ಹಾಗೆ ಗ್ಯಾಸಿಂದು ಸ್ಟ್ಯಾಂಡ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಸನ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದರ ನಂತರ ಓಮ್ ಅಂತ ವಿಭೂತಿಯಿಂದ ಬರೆದಿಟ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಹೇಗಿತ್ತು ಮೊದಲು, ಹೇಗಾಗಿದೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಸಮಾಧಾನ ಅನಿಸ್ತು ನನಗೆ. ನೈಟೇ ಮಾಡಿದಿದ್ರೆ ಅರ್ಧ ಕೆಲಸ ಮುಗ್ದಿರೋದು, ಬಟ್ ಸಮ್ಟೈಮ್ಸ್ ಏನೂ ಮಾಡೋಕ್ಕಾಗಲ್ಲ, ಟಯರ್ಡ್ ಆಗಿರುತ್ತೆ, ಮೂಡ್ ಇರಲ್ಲ. ಸೊ ನೋ ಪ್ರಾಬ್ಲಮ್, ಫೈನಲ್ ಕೆಲಸ ನಾವೇ ಮಾಡಬೇಕಾಗಿರೋದ್ರಿಂದ ಯಾವಾಗ ಆರಾಮಾಗಿರುತ್ತೆ ಆವಾಗ ಮಾಡೋದು ಒಳ್ಳೇದು. ಇಲ್ದಿದ್ರೆ ಜೀವನ ಜಿಗುಪ್ಸೆ ಬರೋ ಥರ ಆಗ್ಬಿಡುತ್ತೆ ಫ್ರೆಂಡ್ಸ್. ನಾವು ಏನೇ ವರ್ಕ್ ಮಾಡಿದ್ರು ಅದೆಂಥದ್ದೇ ಆಗಿರಲಿ, ಫಸ್ಟ್ ನಮಗೆ ಇಂಟ್ರೆಸ್ಟ್ ಇರಬೇಕು ವರ್ಕ್ ಮಾಡೋಕ್ಕೆ. ಇಲ್ದಿದ್ರೆ ಮೂಡ್ ಅಪ್ಸೆಟ್ ಆಗುತ್ತೆ, ಹಾಗೆ ಪ್ರಾಬ್ಲಮ್ ಕೂಡ ಆಗುತ್ತೆ. ಆಮೇಲೆ ನಮ್ಮ ಫ್ರಸ್ಟ್ರೇಷನ್ಸ್ನ ನಾವು ಮನೇಲಿರೋರ ಮೇಲೆ ಅಂತ ನಾನು ನಂಬ್ಕೊಂಡು ಬಂದಿರೋದು ಫ್ರೆಂಡ್ಸ್ ಅಷ್ಟೇನೆ. ನೆಕ್ಸ್ಟ್ ನಾನು ಕಸ ಎಲ್ಲ ಗೂಡಿಸ್ಕೊಂಡೆ, ಅದರ ನಂತರ ಮಾಪಿಂಗ್ ಮಾಡ್ತಾ ಇದ್ದೀನಿ. ಇದಿರೋದು ಡಬಲ್ ಬೆಡ್ರೂಮ್ ಮನೇಲಿ ಆಲ್ಮೋಸ್ಟ್ 30 into 40 ಸೈಟ್ ಅಷ್ಟು ಕವರ್ ಆಗಿದೆ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ವಲ್ಪ ಜಾಗ ವೇಸ್ಟ್ ಮಾಡೇ ಇಲ್ಲ. ಅಪಾರ್ಟ್ಮೆಂಟಲ್ಲಾದರೂ ಕೂಡ
ಮನೆ ಸೈಜು ಮಾತ್ರ ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ರೂಮ್ ಎಲ್ಲ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಬಟ್ ನನಗೆ ಕಸ ಗುಡಿಸೋದು ನೆಲ ಒರೆಸೋದು ಇದೇ 1 ಅವರ್ ತೊಗೊಂಡ್ಬಿಡುತ್ತೆ ಫ್ರೆಂಡ್ಸ್. ಮುಂದೆ ನಾನು ಬಟ್ಟೆ ಎಲ್ಲ ಮಷಿನ್ಗೆ ಹಾಕ್ಬಿಡ್ತೀನಿ. ಇಲ್ಲಿ ಏನಂದರೆ 15 ಅಥವಾ 20 ಡೇಸಿಗೆ ಒನ್ಸ್ ನಾನು ಬೆಡ್ಶೀಟು ಪಿಲ್ಲೋ ಕವರ್ ಎಲ್ಲ ತೆಗೆದುಬಿಡ್ತೀನಿ. ಹಾಗೆ ಮಷಿನ್ಗೆ ಹಾಕಿಬಿಟ್ಟು ಕಿಚನ್ಗೆ ಬಂದೆ. ಟೈಮ್ ನೋಡಿದರೆ 1:30 ಆಗಿಬಿಟ್ಟಿತ್ತು. ಅಯ್ಯೋ ಇವ್ರು ಬರ್ತಾರಲ್ಲ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಆಮೇಲೆ ಏನು ಮಾಡಬೇಕು ಅಂತ ಪ್ಲ್ಯಾನೇ ಇರಲಿಲ್ಲ ಫ್ರೆಂಡ್ಸ್. ಸರಿ ಬಿಡು ಅಂದ್ಬಿಟ್ಟು ಸಂಡೇ ಚಪಾತಿ ಮಿಕ್ಕಿತ್ತು, ಅದನ್ನೇ ಒಗ್ಗರಣೆ ಕೊಟ್ಬಿಟ್ರೆ ಆಗ್ಬಿಡುತ್ತೆ ಅಂತ ಬಾಣಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಮನೇಲಿ ಏನಿರುತ್ತೋ ಅದನ್ನೇ ಅಡುಗೆ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡಬೇಕು ಫ್ರೆಂಡ್ಸ್, ವೇಸ್ಟ್ ಮಾಡಬಾರ್ದು ಅಂತ ನಾನು ಅಂಬಿರೋದು. ಯಾಕಂದರೆ ಕಷ್ಟಪಟ್ಟು ವರ್ಕ್ ಮಾಡಿ ಬಂದಿರೋ ಸ್ಯಾಲ್ರಿಯಿಂದ ಎಲ್ಲನೂ ತೊಗೊಂಡಿರ್ತೀವಿ ಅಲ್ವಾ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಬಾಣಲಿ ಇಟ್ಕೊಂಡ್ಬಿಟ್ಟು ಸಾಸಿವೆ, ಜೀರಿಗೆ, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ನಂತರ ಇದಕ್ಕೆ ಮೊಳಕೆ ಕಾಳು ಬಂದಿರುತ್ತಲ್ವ ಅದನ್ನು ನಾನು ಹಾಕಿದೆ. ಕಡಲೆ ಬೀಜ ಹಾಕ್ಬೋದಾಗಿತ್ತು, ಬಟ್ ಇದು ಇತ್ತಲ್ವಾ, ಸರಿ ಬಿಡು ನ್ಯೂಟ್ರಿಷಸ್ ಆಗಿಬಿಡುತ್ತೆ, ಮಾಡೋದನ್ನು ಹೆಲ್ದಿಯಾಗಿ ಮಾಡೋಣ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಟೊಮೆಟೊ ಹಾಕಿದ್ದೀನಿ, 1 ಟೊಮೆಟೊ ಹಾಕಿದ್ದೀನಿ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಬಾಡಿಸ್ಕೊಂಡಿದ್ದೀನಿ. ಅದ್ರ ನಂತರ ಇದು ಸ್ವಲ್ಪ ಸಾಫ್ಟ್ ಆಗೋ ತನಕ ವೆಯ್ಟ್ ಮಾಡಿದೆ ಫ್ರೆಂಡ್ಸ್. ಅಚ್ಕಾರದ ಪುಡಿನೂ ಕೂಡ ಹಾಕ್ಕೊಂಡೆ, ಅಚ್ಕಾರದ ಪುಡಿ, ಅರಿಶಿನ ಪುಡಿ. ಇಲ್ದಿದ್ರೆ ಮೆಣಸಿನ್ಕಾಯಿ ಕೂಡ ಹಾಕೊಬೋದು. ನಂತರ ನಾನು ಈ ಕಡೆಗೆ ಚಪಾತಿ ಎಲ್ಲ ಪೀಸ್ ಮಾಡ್ಕೊತಾ ಇದ್ದೀನಿ. ಒಂದು 7-8 ಚಪಾತಿ ಉಳ್ಕೊಂಡಿತ್ತು. ಸೊ ಹಾಗಾಗಿ ಅದನ್ನೇ ಹಾಗೆ ಪಕ್ಕದಲ್ಲಿ ನೀರು ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೆ, ಅದನ್ನೇ ಹಾಕೊಂಡ್ಬಿಟ್ಟಿದ್ದೀನಿ. ಈ ಥರ ಬೇಗ ಬೇಗ ನೀರು ಅಡುಗೆ ಆಗಬೇಕಂದ್ರೆ ಸೈಡಿಗೆ ಬಾಯ್ಲ್ ಮಾಡೋಕೆ ಇಟ್ಕೋಬೇಕು ನೀರನ್ನ. ಅದರ ನಂತರ ನಾನು ಪೀಸ್ ಮಾಡ್ಕೊಂಡಿರುವಂಥ ಚಪಾತಿಗಳನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು 5-10 ನಿಮಿಷ ಮುಚ್ಚಿಡ್ಬೇಕಾಗತ್ತೆ. ಹಾಗೆ ಊಟ ಟೈಮ್ ಆಗಿಬಿಟ್ಟಿತ್ತು ಅಂತ ನಮ್ಮ ಗೌಡ್ರು ಕೂಡ ಬಂದರು ಊಟಕ್ಕೆ. ಅದಕ್ಕೆ ಅವ್ರಿಗೂ ಕೂಡ ಲಿಡ್ ಓಪನ್ ಮಾಡಿಬಿಟ್ಟು ನೀಟಾಗಿ ಕಲಿಸ್ಕೊಂಡು ಮತ್ತೆ ಸರ್ವ್ ಮಾಡಿಕೊಟ್ಟೆ ಅವರಿಗೆ ಊಟಕ್ಕೆ. ಹೇಗಾಗೈತ್ರಿ? ನಾನಿವತ್ತು ಉಪವಾಸ ಆಗಿರೋದ್ರಿಂದ ಮಂಡೇ ಊಟ ಮಾಡಲ್ಲ ಅಂದ್ಬಿಟ್ಟು ರಾತ್ರಿಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದು. ನಂತರ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ದೇವ್ರ ಪೂಜೆ ಮಾಡೋದಿತ್ತು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಇದೆ ನನಗೆ ಹಬ್ಬ. ಇವಾಗ ಅದಕ್ಕೆ ಫಸ್ಟು ಪ್ರಸಾದ ಮಾಡ್ಕೊಂಡ್ಬಿಡೋಣ ನೈವೇದ್ಯಕ್ಕೆ ಅಂದ್ಬಿಟ್ಟು ಪ್ರಸಾದ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಣ್ಣ ಮಡಿಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ದೇವ್ರ ಪ್ರಸಾದಕ್ಕೆ ಇದೊಂದು ಸೈಡಿಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದನ್ನು ಎದಕ್ಕೂ ಯೂಸ್ ಮಾಡಲ್ಲ. ಅದಕ್ಕೆ ನೆನೆಸಿರುವಂಥ ಸಬ್ಬಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಹಾಗೆ ದ್ರಾಕ್ಷಿ, ಗೋಡಂಬೆ, ತುಪ್ಪ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕುದಿಸ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಇದು. ರಾತ್ರಿಗೆ ಟೇಸ್ಟ್ ನೋಡಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು ಇದು ಸ್ವೀಟು. ನಾನು ಪ್ರತಿ ಸೋಮವಾರ ಹೀಗೆ ಮಾಡಿರ್ತೀನಿ ಫ್ರೆಂಡ್ಸ್. ಏನಾದರೂ ಒಂದು ಸ್ವೀಟ್ನ ರೆಡಿ ಮಾಡ್ತೀನಿ ನೈವೇದ್ಯಕ್ಕೆ ಅಂತ. ಸೊ ಇದನ್ನ ಹಾಗೆ ಮುಚ್ಚಿಟ್ಕೊಂಡ್ಬಿಟ್ಟು ನೆಕ್ಸ್ಟು ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳಿಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ತೊಗೊಂಬಂದೆ ದೇವ್ರ ಮನೆಯಿಂದ. ಕಂಚು ತಾಮ್ರದೆಲ್ಲ ಸೈಡಿಗೆ ಇಟ್ಕೊಂಡ್ಬಿಟ್ಟು ಫಸ್ಟು ಬೆಳ್ಳಿದೆಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಸ್ ಯೂಶುವಲ್ ಮುಂಚೆ ವ್ಲಾಗ್ಗಳಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಕೋಲ್ಗೇಟ್ ಪೌಡ್ರ್ ಹಾಕಿಬಿಟ್ಟು ನಾನು ಬೆಳ್ಳಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡ್ಬಿಡ್ತೀನಿ ನೀಟಾಗಿ. ಅದರ ನಂತರ ಪಿತಾಂಬರಿ ಪೌಡ್ರನ್ನ ತೊಗೊಂಬಿಟ್ಟು ಕಂಚು ತಾಮ್ರದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಸೋಮವಾರನೇ ವಾರದ ಪೂಜೆ ಮಾಡೋದ್ರಿಂದ ಎಲ್ಲ ಪಾತ್ರೆಗಳನ್ನು ನಾನು ಸೋಮವಾರನೇ ತೊಳ್ಕೊಳ್ಳೋದು. ನೆಕ್ಸ್ಟ್ ಮತ್ತೆ ಹಾಗೆ ಮಂಗಳವಾರ, ಶುಕ್ರವಾರ ಏನಾಗುತ್ತೆ ಹಾಗೆ ತೊಳೆದ್ಬಿಟ್ಟು ಇಟ್ಬಿಟ್ಟಿರ್ತೀನಿ. ಈ ಥರ ಎಲ್ಲ ಪೌಡ್ರೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಲ್ಲ. ಸುಮ್ಮನೆ ನೀರಲ್ಲೆಲ್ಲ ತೊಳ್ಕೊಂಬಿಟ್ಟು ಕುಂಕುಮ, ಅರಿಶಿನ ಎಲ್ಲ ಇಟ್ಬಿಟ್ಟು ಹೂ ಏರಿಸ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸೋಮವಾರ ಮಾತ್ರ ವಾರದ ಪೂಜೆ ಆಗಿರೋದ್ರಿಂದ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಪ್ರತಿಯೊಂದನ್ನು ತೊಗೊಂಬಿಟ್ಟು. ಏನಂದರೆ ಫ್ರೆಂಡ್ಸ್, ಸೋಮವಾರ ಮಾತ್ರ ಎಷ್ಟೇ ಕೆಲಸ ಇದ್ದರೂ ಕೂಡ ಸೋಮವಾರದ ಪೂಜೆ ಮಾಡದೇ ಇದ್ದರೆ ಅದೇನೋ ನೆಮ್ಮದಿನೇ ಅನಿಸಲ್ಲ. ಹಾಗಾಗಿ ನಂಗೆ ತುಂಬ ಇಷ್ಟ ಸೋಮವಾರದ ಪೂಜೆ ಮಾಡೋಕ್ಕೆ. ಸ್ಕಿಪ್ ಮಾಡೋದೇ ಇಲ್ಲ ನಾನು. ಬೆಳಗ್ಗೆ ಎಲ್ಲ ಏನೋ ಒಂದು ಕೆಲಸ ಇದ್ದರೂ ಕೂಡ ಸಾಯಂಕಾಲ ತನಕ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸಾಯಂಕಾಲನೇ ಪೂಜೆ ಮಾಡಿಕೊಂಡು ಮಂಗಳಾರತಿ ಮಾಡಿಬಿಡ್ತೀನಿ. ಹಾಗಾಗಿ ಸೋಮವಾರದ ಪೂಜೆ ಮಿಸ್ಸೇ ಮಾಡಲ್ಲ ನಾನು. ಎಲ್ಲಾದರೂ ಹೋದರೆ ಮಾತ್ರ ಮಿಸ್ ಆಗುತ್ತೆ, ಬಿಟ್ಟರೆ ಮನೇಲಿದ್ದರೆ ತುಂಬ ಚೆನ್ನಾಗಿ ಪೂಜೆ ಮಾಡೋಕ್ಕೆ ಇಷ್ಟ ಆಗುತ್ತೆ ನನಗೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಈ ಪಾತ್ರೆಗಳನ್ನೆಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದಾದ್ಮೇಲೆ ನೀಟಾಗಿ ಬಟ್ಟೆಯಿಂದ ಒರೆಸಿದ್ರೆ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಇಲ್ಲದಿದ್ದರೆ ಕಲೆ ಆಗಿ ಕಾಣಿಸುತ್ತೆ. ಬೆಳ್ಳಿದಾಗಲಿ, ತಾಮ್ರದಾಗಲಿ, ಕಂಚದಾಗಲಿ ಯಾವುದೇ ಆಗಲಿ ಫ್ರೆಂಡ್ಸ್, ಪಾತ್ರೆಗಳನ್ನ ನೀಟಾಗಿ ಒರೆಸಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಕಲೆ ಕಾಣಿಸುತ್ತೆ. ಅದಕ್ಕೋಸ್ಕರ ನೀಟಾಗೆಲ್ಲ ಒರೆಸಿಟ್ಬಿಟ್ಟೆ. ಅದರ ನಂತರ ಬಾಗಿಲಿಗೆಲ್ಲ ಬಂದುಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಇಟ್ಕೊಂಡೆ ಫ್ರೆಂಡ್ಸ್. ಅಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲ, ಟೈಮ್ ಅಂದ್ರೇನು 4 o'clock ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗ ಆಗಿಬಿಡ್ಲಿ ಪೂಜೆ ಅಂದ್ಬಿಟ್ಟು ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡೆ.
ಹಾಗೆ ಒಳಗಡೆ ಹೋಗ್ಬಿಟ್ಟು ದೀಪಕ್ಕೆ ಬತ್ತಿ ಹಾಕಿ ಎಲ್ಲ ಪೂಜೆ ಸಾಮಗ್ರಿಗಳಿಗೂ ಗಂಧ ಅರಿಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ವಿಗ್ರಹವು ಕೂಡ ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಕಳಶಕ್ಕೆ ತಾಮ್ರದ ಬಿಂದಿಗೆಯಿಂದ ನೀರು ಹಾಕಿಬಿಟ್ಟಿದ್ದೀನಿ. ನಂತರ ಅದಕ್ಕೆ ಒಂದು ಬೆಳ್ಳಿ ಕಾಯಿನ್ ಹಾಕಿ ಮತ್ತೆ ಅಡಿಕೆ ಬೆಟ್ಟನೂ ಕೂಡ ಹಾಕಿದ್ದೀನಿ. ಜೊತೆಗೆ ಜಾವೇದ್ ಪೌಡ್ರು, ಸ್ವಲ್ಪ ಅಕ್ಷತೆ, ಹಾಗೆ ಕುಂಕುಮ, ಅರಿಶಿನ, ತುಳಸಿ, ಗಂಗಾಜಲ, ರೋಸ್ ವಾಟ್ರು, ಗೋಮೂತ್ರ ಇದನ್ನೆಲ್ಲನೂ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಹಾಕಿಬಿಟ್ಟು ಕಳಶನ ರೆಡಿ ಮಾಡಿಕೊಂಡೆ. ಲಕ್ಷ್ಮೀ ಮಾತೆಗೆ ಜಾವೇದ್ ಪೌಡ್ರ್ ಅಂದರೆ ತುಂಬ ಇಷ್ಟ, ಸುಗಂಧ ಅವಳಿಗೆ ತುಂಬ ಇಷ್ಟ ಅಂದ್ಬಿಟ್ಟು ಜಾವೇದ್ ಪೌಡ್ರ್ ಕೂಡ ಹಾಕ್ತೀನಿ. ಹಾಗೆ ಪಚ್ಚಕರ್ಪೂರ ಸ್ವಲ್ಪ ಹಾಕಿದ್ದೀನಿ. ಪೂಜೆ ಮಾಡುವಾಗ ಹಾಡು ಹಾಡ್ತಾ ಅಥವಾ ಯಾವುದಾದ್ರೂ ಒಂದು ದೇವ್ರ ಸಾಂಗ್ ಹಾಕ್ಬಿಟ್ಟು ಪೂಜೆ ಮಾಡಿ ತುಂಬ ಡಿವೋಷ್ನಲ್ ಆಗಿರುತ್ತೆ, ಭಕ್ತಿ ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಮುಂದೆ ನಾನು ದೇವರಿಗೆ ದೀಪ ಹಚ್ಬಿಟ್ಟು ಗಂಧದ ಕಡ್ಡಿ ಹಚ್ಬಿಟ್ಟು ಮಂಗಳಾರತಿ ಮಾಡಿದೆ. ಹಾಗೆ ಹೊಸ್ತಲಿಗೆ ಕೂಡ ಪೂಜೆ ಮಾಡಬೇಕು. ಹೊಸ್ತಲಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ, ಹಾಗೆ ಮೇಲೆ ಚೌಕಟ್ಟಲ್ಲಿ ಗೌರಿ ಇರ್ತಾಳೆ. ಅದಕ್ಕೋಸ್ಕರ ಮೇಲೆ ಕೆಳಗೆ ಎರಡೂ ಕಡೆ ಕೂಡ ಪೂಜೆ ಮಾಡಬೇಕಾಗತ್ತೆ. ಹಾಗೆ ನಾನು ಕೂಡ ಮಂಗಳಾರತಿ ತಗೊಂಡೆ ಫ್ರೆಂಡ್ಸ್. ನನ್ನ ರಾಶಿ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಸೂರ್ಯದೇವಂಗೂ ಕೂಡ ನಾನು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಹೊರಗಡೆ ಹೋದಾಗ. ಅದರ ನಂತರ ತುಳಸಿ ಮಾತೆಗೆ ಹೇಗೆ ಮರೆಯೋದು, ತುಳಸಿ ದೇವಿಗೂ ಕೂಡ ಪೂಜೆ ಮಾಡ್ಕೊಂಡ್ಬಿಟ್ಟು ದೇವರಿಗೆ ಪ್ರಸಾದ ಮಾಡಿರೋದನ್ನ ನೈವೇದ್ಯ ಹಿಡಿದ್ಬಿಟ್ಟೆ ಫ್ರೆಂಡ್ಸ್. ನಂತರ ದೇವರಿಗೆಲ್ಲ ಧೂಪ ತೋರಿಸ್ಬಿಟ್ಟು ಮನೆಗೆಲ್ಲ ಧೂಪ ತೋರಿಸಿ ಆಮೇಲೆ ಬಂದು ಕುತ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ಅವಾಗ ಸಮಾಧಾನ ಆಯಿತು ಫ್ರೆಂಡ್ಸ್ ನನಗೆ. ವಾರದ ಪೂಜೆ ಮುಗಿದ್ಮೇಲೆ ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.